ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೃಹ ಪ್ರವೇಶ ಫಂಕ್ಷನ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಅದಕ್ಕೆ ಮನೆ ಗೃಹ ಪ್ರವೇಶ ಇದೆ. ನೆಕ್ಸ್ಟ್ ನೋಡಿ, ಇವಾಗ ಮಕ್ಕಳೆಲ್ಲ ಹೆಂಗೆ ಆಟ ಆಡ್ತಾ ಇದ್ದಾರೆ, ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ನೋಡಿ, ಇಲ್ಲಿ ಸ್ಯಾರಿ ಪಿನ್ನೆಲ್ಲ ಮಾಡ್ತಾ ಇದ್ದಾರೆ, ಮತ್ತು ಮೆಹಂದಿ ಎಲ್ಲ ಹಾಕ್ಕೊತಾ ಇದ್ದಾರೆ. ನಮ್ಮಿ ಅಲ್ಲೇ ಕೂತಿದ್ದಾಳೆ. ನಮ್ಮ ಅತ್ತಿಗೆಯವ್ರು ನೋಡಿ ಮೆಹಂದಿ ಹಾಕಿಸ್ಕೊತಾ ಇದ್ದಾರೆ. ಭೂಮಿ ಎಲ್ರಿಗೂ ಮೆಹಂದಿ ಹಾಕ್ಕೊಡ್ತಾ ಇದ್ದಾಳೆ. ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಸ್ಮೃತಿ ಮತ್ತು ಶ್ರೇಷ್ಠ ಫುಲ್ ಬ್ಯುಸಿಯಾಗಿದ್ದಾರೆ, ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ. ಇವ್ರು ನಮ್ಮ ಅತ್ತಿಗೆ, ನಮ್ಮಮ್ಮ. ನಮ್ಮ ಶ್ರೇಷ್ಠ ಫುಲ್ಲು ಹಠ ಮಾಡಿ ನೈನ್ ಪಾಲಿಶ್ ಮತ್ತು ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಕೂತಿದ್ದಾಳೆ. ಏನೇ ಮಾಡಿದ್ರು ಹೋಗ್ತಾ ಇಲ್ಲ ಅವಳು. ಎಲ್ಲ ಫುಲ್ ಹಾಕೊಡೋವರೆಗೂ ಅಲ್ಲೇ ವೆಯ್ಟ್ ಮಾಡಿ ಕೂತ್ಕೊಂಡು ಹಾಕಿಸ್ಕೊತಾ ಇದ್ದಾಳೆ. ನೈಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಅಷ್ಟಲಕ್ಷ್ಮಿಯರನ್ನ ಕೂರಿಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ದೇವ್ರನ್ನ. ಪುರೋಹಿತರು ಎಲ್ಲದಕ್ಕೂ ದೇವರುಗಳಿಗೆ ಸ್ಯಾರಿ ಎಲ್ಲ ಉಡಿಸಿ ನೀಟಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ನೋಡಿ, ಶ್ರೇಷ್ಠಾಗಿ ಆಟ ಆಡ್ತಾ ಇದ್ದಾಳೆ ಕೂತ್ಕೊಂಡು. ಹೋಮದ ಕುಂಡ ಎಲ್ಲ ರೆಡಿ ಮಾಡಿದ್ದಾರೆ. ಅದಕ್ಕೆ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಬಣ್ಣ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ನಮ್ಮ ಮಕ್ಕಳು ಸುಮ್ಮನೆ ಸೈಲೆಂಟಾಗಿ ನಿಂತಿದ್ದಾರೆ. ಮಕ್ಕಳು ಹೊರಗಡೆ, ನಮ್ಮೆ ಹೊರಗಡೆ ಬಂದು ನೋಡಿ ಚಪ್ರ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟು ಭಟ್ರು ಊಟಕ್ಕೆ ಎಲ್ಲ ಕುಕ್ಕಿಂಗಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ, ನೆಕ್ಸ್ಟ್ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ವಿ ಮನೆ ಮುಂದೆ. ನಮ್ಮ ಶ್ರೇಯಸ್ ನೋಡಿ ಇಲ್ಲಿ ಕಾರ್ ಒಳಗಡೆ ಕೂತಿದ್ದಾನೆ. ಇವರೇ ನಮ್ಮ ಭಾವರ ಮನೆ ಗೃಹ ಪ್ರವೇಶ. ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ. ಮತ್ತು ಈಗ ಪುರೋಹಿತರು ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಚೆನ್ನಾಗೆಲ್ಲ ನೀಟಾಗಿ ಅಲಂಕಾರ ಮಾಡಿಕೊಂಡ್ರು ದೇವರಿಗೆ. ಮಕ್ಕಳೆಲ್ಲ ನೋಡಿ ಇಲ್ಲಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ. ಎಲ್ಲ ಫುಲ್ ಗಡಿ ಬಿಡಿಲಿ ಓಡಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಆಯಿತು ಅಲಂಕಾರ ಮಾಡಿದ್ದು. ನೆಕ್ಸ್ಟ್ ನೋಡಿ, ನಮ್ಮ ಆರ್ಗಿತಿ ಬರ್ತಾ ಇದ್ದಾರೆ. ಇವಾಗ ಹಾಯ್ ಮಾಡ್ತಾರೆ. ಇದಾದ ನಂತರ ನೆಕ್ಸ್ಟು ನಾಳೆ ಊಟಕ್ಕೆ ಅವರಿಗೆ ತಾಂಬೂಲಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಶ್ರೇಯಸ್ ಇದನ್ನೆಲ್ಲ ಅವನು ತುಂಬ ಶ್ರಮಜೀವಿ, ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಾನೆ. ಇವರಮ್ಮ, ಇವ್ರು ನಮ್ಮ ಆರ್ಗಿತಿ ಎಲ್ಲರೂ ತಾಂಬೂಲ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ತೇಜು ಬಂದ ನೋಡಿ. ಈಗ ಮಾರ್ನಿಂಗಿಗೆ ಒಂದು ಸಿಂಪಲಾಗಿರೋ ರಂಗೋಲಿ ಬಿಟ್ವಿ. ನಮ್ಮ ಚಿಂಟು ನೋಡಿ ದೇವ್ರ ಫೋಟೋನ ಇಟ್ಕೊಂಡಿದ್ದಾನೆ. ಕಳಸ ತರಲಿಕ್ಕೋಸ್ಕರ 5 ಮುತ್ತೈದರು ಬರಬೇಕು ಅಂತ ಹೇಳಿ ಕಳಸ ತೊಗೊಂಡು ಬರಲಿಕ್ಕೆ ಅಂತ ಹೋಗಿದ್ವಿ. ಅಲ್ಲೂ ಕೂಡ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡು ಕಳಸ ಎಲ್ಲ ತೊಗೊಂಡು ಬಂದ್ವಿ. ನೆಕ್ಸ್ಟು ಅಲ್ಲಿಂದ ಬಂದ ತಕ್ಷಣ ಹಸು ಮತ್ತು ಕರುನ ಮನೆಯೊಳಗಡೆ ಕರ್ಕೊಂಡ್ರು. ಇದಾದ ನಂತರ ಅದಕ್ಕೆಲ್ಲ ಇದು ಮಾಡಿ ಪೂಜೆ ಎಲ್ಲ ಮಾಡಿ ಹಾಲೆಲ್ಲ ಕರ್ಕೊಂಡ್ರು. ಇದಾದ ನಂತರ ದೇವ್ರ ಮನೇಲಿ ದೇವ್ರಿಗೆ ಸಿಂಪಲಾಗಿ ಒಂದು ಪೂಜೆ ಎಲ್ಲ ಮಾಡಿದ್ರು. ನೆಕ್ಸ್ಟ್ ಹಾಲು ಉಗ್ಸೋಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಅತ್ತಿಗೆ ಇವರು ಪೂಜೆ ಎಲ್ಲ ಮಾಡಿ ಅದಕ್ಕೆ ಹಾಲೆಲ್ಲ ಹಾಕಿ ಒಲೆ ಉರಿಯನ್ನು ಹಾಕ್ತಾಯಿದ್ದಾರೆ. ನಿಧಾನವಾಗಿ ಒಂದೊಂದಾಗಿ ಕಟ್ಟಿಗೆನ ಹಾಕಬೇಕು ಅಂತ ಹೇಳಿದ್ರು ಪುರೋಹಿತರು. ನೋಡಿ, ಇವಾಗ ಚೆನ್ನಾಗಿ ಉರಿತಾ ಇದೆ ಒಲೆ. ಫೈನಲಿ ಎಲ್ಲ ಶುಭ ಕಾರ್ಯ ಚೆನ್ನಾಗಾಯಿತು. ಹಾಲೆಲ್ಲ ಉಗ್ಸಿದ್ರು. ಎಲ್ಲರಿಗೂ ತುಂಬ ಖುಷಿ ಆಯಿತು. ನೆಕ್ಸ್ಟು ದೇವ್ರ ಮನೇಲಿ ಲಕ್ಷ್ಮಿನ ಕೂರಿಸಿ ಅಲಂಕಾರನ ಮಾಡಿದರು. ತುಂಬ ಚೆನ್ನಾಗಿ ನೀಟಾಗಿ ಮಾಡಿದರು ಅಲಂಕಾರನ. ಬೆಳಗ್ಗೆ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ನಮ್ಮ ಅಣ್ಣ ಅದಕ್ಕೆ ಮತ್ತು ನಮ್ಮ ಚಿಂಟು ಇದ್ದಾರೆ ನೋಡಿ. ಇದಾದ ನಂತರ ಎಲ್ಲರೂ ಮಕ್ಕಳೆಲ್ಲ ಇದ್ದಾರೆ. ಲಾಸ್ಟಲ್ಲಿ ನಾವು ಫಂಕ್ಷನ್ ಬ್ಯುಸಿನಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಆಗಲಿಲ್ಲ ಟೈಮು. ಹಾಗಾಗಿ ಕೊನೆಗೆ ಲಾಸ್ಟಲ್ಲಿ ಊಟ ಮಾಡ್ತಿರೋರನ್ನ ನಾವು ವೀಡಿಯೋ ಮಾಡ್ಕೊಂಡಿದ್ದೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.